ಮಣಿಪ್ಪ ಮಲ್ಲಿಕಾರ್ಜುನ ಸ್ವಾಮಿಗಳು, ಗುರು ರೇವಣಸಿದ್ಧ ಸ್ವಾಮಿಗಳು, ತೆಂಗಿನ ಮಠ ಟೀಕಿನ ಮಠ ನಾವೇ ವಿಧಾನದೊಂದಿಗೆ ಈಗ ಶಿಷ್ಯರಾಗಿರ್ತಕ್ಕಂಥ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ದೀರ್ಘದನ್ನ ನಮಸ್ಕಾರ ಹಾಕ್ತಾರೆ. ದೀರ್ಘದನ್ನ ಹಾಕೋದ್ರಕ್ಕಂತ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳು ಕೃಪಾ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ದೀರ್ಘದನ್ನ ನಮಸ್ಕಾರ ಹಾಕೋದ್ರ ಮುಖಾಂತರ ಸುಧರಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಡೆಯುವಂತ ಪ್ರಕ್ರಿಯೆ ನಡೀತಾ ಇದೆ. ನೋಡಿಲ್ಲೇ ಭಕ್ತ ಗಣೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಅನ್ನುವಂಥ ಶೂನ್ಯಪೀಠ 12ನೇ ಶತಮಾನ ಅಲ್ಲಮ್ಮ ಪರ್ವತರ ಶೂನ್ಯಪೀಠ ಹೇಗೆ ಅಲಂಕಾರ ಮಾಡಿದ್ರು, ಇಲ್ಲಿನೂ ಕೂಡ ಈ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗ ಗುರುಗಳವರು ಸಾಷ್ಟಾಂಗ ಶಿಷ್ಯರಾದವರು ನಮಸ್ಕಾರ ಮಾಡಿ ಗುರುಗಳಿಗೆ ಕೂಡ ನಮಸ್ಕಾರ. ಈ ಗುರುಗಳಾದವ್ರಿಗೆ ಅವ್ರ ಕೆಳಗಿಳಿದು ಬಂದು ನೀ ಬೇರೆ ಅಲ್ಲ ನಾನು ಬೇರೆ ಅಲ್ಲ, ಈ ಕಡೆ ಸ್ವಲ್ಪ ಸೇವಾ ಈ ಕಡೆ ಸರ್ರಿ ಅವಕಾಶ ಆ ಕಡೆ ಸರ್ ಅವರು ಸ್ವಲ್ಪ ಹೊರಗೆ ಯಾಕಡೆ ಕುಂದಿರ್ತಾರ ಸೇರಿತಾರೆ. ಆ ಜಗವನ್ನು ಬಿಟ್ಟು ಪೂಜ್ಯ ಮಲ್ಲಿಕಾರ್ಜುನ ದೇಶಕ್ಕೆ ಸ್ವಾಮಿಗಳಿಗೂ ಅಧಿಕಾರ ಕೊಡ್ತಾರೆ. ನನ್ನ ಅಧಿಕಾರದ ಸ್ಥಾನಮಾನಗಳಿಲ್ಲ ಅಂತ ಆಶಿಸಿ ಈಗ ಪೂಜ್ಯರಾಗಿರುವಂತ ಮೌನಯೋಗಿ ದುದನಿಯ ಮಹಾಸ್ವಾಮಿಗಳವರು, ನಿಂಬಾಳದ ಮಹಾಸ್ವಾಮಿಗಳು ದೀರ್ಘದ ನಮಸ್ಕಾರ ಹಾಕ್ತಾರೆ. ಯಾರಪ್ಪ ಅಂದ್ರೆ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ. ಆಮೇಲೆ ಈಗ ಪೂಜ್ಯ ಶ್ರೀಗಳವರಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರ ಎದ್ದೆಂದರೆ ದೀರ್ಘದನ್ನ ನಮಸ್ಕಾರ ಹಾಕೋದ್ರ ಮುಖಾಂತರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಪರಂಪರೆ ನಮ್ಮ ಸ್ಥಾನಮಾನಗಳು ಬರಲಿ ಒಳ್ಳೆಯದಪ್ಪ. ಈ ಮಠದ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿ ಪೂಜ್ಯ ಗುರುಗಳವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಸದ್ಯ ಮಾಲಿಯನ್ನ ಪೂಜ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಪೂಜ್ಯರಾಗಿರುವಂತ ದುದನಿಯ ಮೌನಯೋಗಿಯ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರಿಗೆ ಮಾಲೆ ಹಾಕೋದ್ರ ಮುಖಾಂತರ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ನಾವು ನೀವು ಕೂಡ ಜೋರಾದ ಚಪ್ಪಾಳೆ ಸ್ವಾಗತಿಸುವ ಮಾತಾಡಿ ಹೇಳಿ ಓಂ ಶ್ರೀ ಗುರುಶೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರುಶೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರುಶೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರು ಜಟಸ್ಥಲ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರು ಜಟಸ್ಥಲ ಪರಬ್ರಹ್ಮಣೇ ನಮಃ. ಎಲ್ಲ ಕಾರ್ಯಕ್ರಮ ಜವಾಬ್ದಾರಿ ಹೊತ್ತು ನಿಭಾಯಿಸಿರುವಂತ ಶ್ರೀ ಹಿರಣ್ಯ ಚರತ್ಮಠ ಸಾಹೇಬರು ಕೂಡ ಉಭಯ ಗುರುಗಳಿಗೆ